ಹಲೋ ಎವ್ರಿವನ್. ರೊಟೀನ್ ಆಗಿ ಸೇಮ್ ಪಲ್ಯಗಳನ್ನ ಮಾಡಿ ಮಾಡಿ ಹಾಗೆ ತಿಂದು ತಿಂದು ಬೋರ್ ಆಗಿದ್ರೆ ಈ ಕ್ರೀಮಿ ಕ್ಯಾಪ್ಸಿಕಮ್ ನ ಟ್ರೈ ಮಾಡಿ. ಬರೀ ಒಂದು 10 ರಿಂದ 15 ನಿಮಿಷದೊಳಗೆ ಮಾಡ್ಕೋಬಹುದು ಅಂಡ್ ದ ಟೇಸ್ಟ್ ಈಸ್ ಎಕ್ಸ್ಟ್ರಾರ್ಡಿನರಿ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಲೆಟ್ಸ್ ಬಿಗಿನ್. ಮೊದಲಿಗೆ ವೆಜಿಸ್ ಹಾಗೆ ಸ್ಪೈಸಸ್ ನ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಗೆ 2 ಕ್ಯಾಪ್ಸಿಕಮ್ ನ ಉದ್ದುದ್ದಾಗಿ ಚಾಪ್ ಮಾಡಿ ಹಾಕಿದೀನಿ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಚಿಕ್ಕ ಕಪ್ ಅಳತೆಯಲ್ಲಿ ಶೇಂಗಾನ ಡ್ರೈ ರೋಸ್ಟ್ ಮಾಡಿ ಸಿಪ್ಪೆನ ತೆಗೆದಿಟ್ಕೊಂಡಿದೀನಿ. ಹಾಗೆ ಅದೇ ಕಪ್ ಅಳತೆಯಲ್ಲಿ 1/4 ಕಪ್ ಅಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ, ಅದನ್ನು ಸಹ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇವೆರಡನ್ನೂ ತರಿತರಿಯಾಗಿ ಕುಟ್ಕೊಳ್ಳಿ ಅಥವಾ ನೀವು ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ಗ್ರೈಂಡ್ ಸಹ ಮಾಡ್ಕೋಬಹುದು. ನಿಜ ಹೇಳ್ಬೇಕು ಅಂದ್ರೆ ಈ ರೋಸ್ಟ್ ಮಾಡ್ಕೊಂಡಿರೋ ಶೇಂಗಾ ಹಾಗೆ ಎಳ್ಳಿಂದು ಫ್ಲೇವರ್ ಈ ರೆಸಿಪಿಯಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇದನ್ನ ಒಂದು 2 ರಿಂದ 2.5 ಸ್ಪೂನ್ ಅಷ್ಟು ಆಡ್ ಮಾಡ್ಕೊಳ್ಳಿ. ಹಾಗೆ ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ, 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ, 1/4 ಸ್ಪೂನ್ ಅಷ್ಟು ಧನಿಯಾ ಪುಡಿ, 1/4 ಸ್ಪೂನ್ ಅಷ್ಟು ಗರಂ ಮಸಾಲ, 1/4 ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು 1 ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಸ್ವಲ್ಪ ರಬ್ ಮಾಡ್ಕೊಂಡು ಹಾಕಿ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಈಗ ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಇದನ್ನ ಮಿಕ್ಸ್ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ಯು ವಿಲ್ ನಾಟ್ ಮಿಸ್ ಮೈ ರೆಸಿಪೀಸ್. ಓಕೆ, ನೆಕ್ಸ್ಟ್ ಈಗ ಒಂದು ಪ್ಯಾನ್ಗೆ ಒಂದು 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, 2 ಸ್ಪೂನ್ ಅಷ್ಟು ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, 2 ಹಸಿಮೆಣಸಿನಕಾಯಿನೂ ಸಹ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕಿದೀನಿ. ಇದೆಲ್ಲವೂ ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿರೋ ಈ ಮಿಕ್ಸ್ಚರ್ ನ ಆಡ್ ಮಾಡ್ಕೊಳ್ಳೋಣ. ಈಗ ಫ್ಲೇಮ್ ನ ಲೋಗೆ ಶಿಫ್ಟ್ ಮಾಡ್ಕೊಂಡು ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಈ ರೆಸಿಪಿನ ನೀವು ರೊಟ್ಟಿ, ಚಪಾತಿ, ವೈಟ್ ರೈಸ್ ಅಥವಾ ಜೀರಾ ರೈಸ್ ಸಹ ಸರ್ವ್ ಮಾಡಬಹುದು. ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಅಂಡ್ ಒಂದ್ಸಲ ನೀವು ಟ್ರೈ ಮಾಡಿ ನನಗೆ ಹೇಗಾಗಿದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಂಡಿದ ನಂತರ ಲಿಡ್ ನ ಹಾಕಿ ಇದನ್ನ ಬೆನಿಯೋಕ್ ಬಿಡಿ. ನೆಕ್ಸ್ಟ್ ಈಗ ಒಂದು ಬೌಲ್ಗೆ ನಾನು ಒಂದು 1/4 ಕಪ್ ಅಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಈ ತರ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಹಾಕೋದ್ರಿಂದ ಪಲ್ಯದ ಟೆಕ್ಸ್ಚರ್ ನೋಡೋಕೆ ಪರ್ಫೆಕ್ಟ್ ಆಗಿರುತ್ತೆ. ಸೊ ಈ ತರ ಬಬಲ್ಸ್ ಕ್ರಿಯೇಟ್ ಆಗೋವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಲಿಡ್ ನ ಓಪನ್ ಮಾಡಿ ಕ್ಯಾಪ್ಸಿಕಮ್, ಆನಿಯನ್ ಎಲ್ಲ ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ ಚೆಕ್ ಮಾಡೋಣ. ಇಫ್ ನೆಸೆಸರಿ ಅವಶ್ಯಕತೆ ಇದ್ರೆ ಮಾತ್ರ ನೀವು ಇದಕ್ಕೆ ಒಂದ್ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಬೆನ್ಸ್ಕೋಬಹುದು. ಯಾಕೆ ಅಂದ್ರೆ ಶೇಂಗಾ ಹಾಗೆ ಎಳ್ಳಿನ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಕಡಾಯಿಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಬೆನ್ಸ್ಕೋಬಹುದು. ವೆಜಿಸ್ ಪರ್ಫೆಕ್ಟ್ ಆಗಿ ಬೆಂದಿದೆ. ಈಗ ಮೊಸರನ್ನ ಆಡ್ ಮಾಡ್ಕೊಳ್ಳಿ. ಆದ್ರೆ ನೋಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟವ್ ನ ನೀವು ಆಫ್ ಮಾಡ್ಬಿಟ್ಟೆ ಮೊಸರನ್ನ ಆಡ್ ಮಾಡ್ಬೇಕು, ಇಲ್ಲ ಅಂದ್ರೆ ಮೊಸರು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸ್ಟವ್ ನ ಆಫ್ ಮಾಡ್ಕೊಂಡು ಮೊಸರನ್ನ ಆಡ್ ಮಾಡ್ಕೊಳ್ಳಿ. ಜೊತೆಗೆ ಮೊಸರಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ ಅಂಡ್ ಒಂದ್ ಒಳ್ಳೆ ಮಿಕ್ಸ್ ನ ಕೊಡಿ. ಅಂಡ್ ಇದನ್ನ ನೀವು 2 ರೀತಿಯಲ್ಲಿ ಮಾಡ್ಕೋಬಹುದು. ಅಟ್ ದಿಸ್ ಮೊಮೆಂಟ್ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಹಾಗೆ ಸರ್ವ್ ಮಾಡಬಹುದು, ಅಥವಾ ಸ್ಟವ್ ನ ಮತ್ತೆ ಆನ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಇಟ್ಟು ಒಂದು ಕುದಿ ಬಂದ ತಕ್ಷಣನೇ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಮಿಕ್ಸ್ ನ ಕೊಟ್ಟು ಸ್ಟವ್ ನ ಆಫ್ ಮಾಡ್ಕೊಂಬಿಡಿ. ಈ ತರ 2 ರೀತಿಯಲ್ಲಿ ಸಹ ನೀವು ಮಾಡ್ಕೋಬಹುದು. ಇವತ್ತು ನಾನು ಇದನ್ನ ಜೀರಾ ರೈಸ್ ಗೆ ಮಾಡಿದ್ದೀನಿ. ಸೊ ಸ್ವಲ್ಪ ಈ ತರ ಗ್ರೇವಿ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಈ ತರ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.